ತೊಗೊಂಡು ಬಟ್ಟೆ ಮರ್ಬೇಕಪ್ಪ. ನೀನಿಂದ ಬಟ್ಟೆ ಹಾರಾಕಿ ತೊಗೊಂಡು ಬಟ್ಟೆ ಮರ್ಚೋದೇ ಕೆಲಸ ಆಗೋಯ್ತು ದಿನ. ಬಟ್ಟೆ ಮರ್ಚಿ ಅಂತ ಬಾರೆ. ಯಾಕೆ ಮಚ್ಚಬೇಕು ಬಟ್ಟೆನ? ಈಗ ಮಚ್ಚಿಕ್ಕಿತ್ತೆ ತಾನೆ, ನಾವು ಮಚ್ಚಿಕೊಂಡಂಗೆ ಬಟ್ಟೆ ಹಾಕೋತೀವ ಇಲ್ವಲ್ಲ, ತಕ್ಕೊಂತಾನೆ ಹಾಕೊಳ್ಳೋದು. ಹೌದು. ಬಟ್ಟೆ ಒಗಿತೀವಿ, ಮಚ್ಬಿಟ್ಟು ಬಟ್ಟೆ ಒಗಿತೀವ ಇಲ್ಲ. ಎಲ್ಲ ಬಿಚ್ಬಿಟ್ಟು ತಾನೆ ಕ್ಲೀನಾಗಿ ಬಟ್ಟೆ ವಾಶ್ ಮಾಡೋದು, ಹೌದು. ಜಾಲಿಸೋದು. ಹಾರಾಕೋದೇನು ಮಚ್ಬಿಟ್ಟು ಹಾರಾಕ್ತೀವ? ಹಂಗೆ ತಾನೇ ಹಾರಾಕೋದು. ಹ್ಞೂ. ಮತ್ತೆ ಯಾಕೆ ಮಚ್ಚಿಕ್ಬೇಕು? ಮಾಡಕ್ಕೆ ಬೇರೆ ಕೆಲಸವಿಲ್ಲ, ಕೆಲಸವಿಲ್ಲದ ಕೆಲಸ. ಸುಮ್ಮನೆ ಒಂದು ಕಡೆ ಗುಡ್ಡೆ ಹಾಕು, ಯಾರಿಗೆ ಬೇಕು ಯಾವ್ದು ಎತ್ಕೊಂಡು ಹಾಕೊಳ್ಳೋದು. ಸರಿ, ಹಂಗೆ ಯಾಕೆ ದಿನ ಮಚ್ಚಿಕ್ಬೇಕು? ಹಂಗೆ ಮಾಡ್ತೀನಿ. ಹಾಕಿದ್ ಗುಡ್ಡೆ ನೋಡಿ ಹಿಂಗೆ ಹಾಕ್ಬಿಡ್ಬೇಕು. ಹಿಂಗೆ ಯಾರಿಗೆ ಯಾವ ಬಟ್ಟೆ ಬೇಕು ಎತ್ಕೊಳ್ಳೋದು, ಹಾಕೊಂಡು ಹೋಗ್ತಾರೆ. ತಿರ್ಗೋಗಿದ್ದು ತಂದು ಹಿಂಗೆ ಹಾಕೋದು. ಗಂಟೆಗಟ್ಟಲೆ ಕುತ್ಕೊಂಡು ಯಾರು ಮಚ್ಚೋದು? ಯಾರಿಗೆ ಬೇಕೋ ಎತ್ಕೊಂಡು ಹಾಕತಾರೆ. ಗುಡ್ ಐಡಿಯಾ ಅಲ್ವಾ? ಗುಡ್ ಐಡಿಯಾ. ಹಿಂಗೆ ಮಾಡ. ಸರಿ, ನೀನು ಹೇಳಿದ ಒಳ್ಳೇದಾಯ್ತು. ಎಷ್ಟು ಟೈಮು ಸೇವ್ ಆಯಿತು. ಬಾ ಎಲ್ಲಾರ ಓಡಾಡಿ ತಿರ್ಗಾಡ್ಕೊಂಬರೋಣ ಬಾ. ಸರಿ.